ಒಂದು ಕಾಲದಲ್ಲಿ ಸರ್ಕಾರದ ವಿರುದ್ಧದ ಸುದ್ದಿಯನ್ನು ನಿಯಂತ್ರಿಸುವುದು ಸುಲಭವಾಗಿತ್ತು. ದೊಡ್ಡ ಮಾಧ್ಯಮ ಸಂಸ್ಥೆಗಳ ಮೇಲೆ ಒತ್ತಡ ಹೇರಿದ್ರೆ ಸಾಕಾಗ್ತಿತ್ತು. ಆದರೆ ಈಗ ಕಾಲ ಬದಲಾಗಿದೆ. ಒಬ್ಬ ಸಾಮಾನ್ಯ ನಾಗರಿಕ, ಒಬ್ಬ ವಿದ್ಯಾರ್ಥಿ, ಒಬ್ಬ ಯೂಟ್ಯೂಬರ್ ಅಥವಾ ಇನ್ಸ್ಟಾಗ್ರಾಮರ್ ಕೂಡ ತನ್ನ ಮೊಬೈಲ್ನಿಂದಲೇ ಲಕ್ಷಾಂತರ ಜನರನ್ನು ತಲುಪಬಹುದು. ಹೀಗಾಗಿ ಈಗ ದೊಡ್ಡ ಪ್ರಶ್ನೆ ಎದುರಾಗಿದೆ. ಸರ್ಕಾರಕ್ಕೆ ಇಷ್ಟವಾಗದ ಆನ್ಲೈನ್ ವಿಷಯವನ್ನು ತೆಗೆದುಹಾಕುವ ಅಧಿಕಾರ ಸರ್ಕಾರಕ್ಕೆ ಎಷ್ಟಿರಬೇಕು? ಈ ಪ್ರಶ್ನೆ ಈಗ ಸುಪ್ರೀಂ ಕೋರ್ಟ್ನ ಮುಂದೆ ಬಂದಿದೆ. ವಿವಾದದ ಕೇಂದ್ರದಲ್ಲಿರುವುದು ಸಹಯೋಗ್ ಪೋರ್ಟಲ್. ಸರ್ಕಾರ ಕಾನೂನುಬಾಹಿರ ಎಂದು ಪರಿಗಣಿಸುವ ಆನ್ಲೈನ್ ವಿಷಯದ ವಿರುದ್ಧ ಕ್ರಮ ಕೈಗೊಳ್ಳಲು ಡಿಜಿಟಲ್ ವೇದಿಕೆಗಳಿಗೆ ಸೂಚನೆ ನೀಡುವಂತಹ ವ್ಯವಸ್ಥೆ ಇದು. ಸರ್ಕಾರದ ವಾದವೇನು? ಕಾನೂನುಬಾಹಿರ ವಿಷಯವಿದ್ದರೆ ಅದನ್ನು ತೆಗೆದುಹಾಕಲೇಬೇಕು. ಆದರೆ ಅರ್ಜಿದಾರರ ಪ್ರಶ್ನೆ ಬೇರೆ. ಯಾವುದು ಕಾನೂನು ಬಾಹಿರ ಅಂತ ಯಾರು ನಿರ್ಧರಿಸ್ತಾರೆ? ಆ ನಿರ್ಧಾರಕ್ಕೆ ಕಾರಣವೇನು? ಮತ್ತು ಆ ನಿರ್ಧಾರ ತಪ್ಪಾಗಿದೆ ಅಂತ ಹೇಳಲು ನಾಗರಿಕನಿಗೆ ಅವಕಾಶ ಇದೆಯಾ? ಇಲ್ಲಿಯೇ ದೊಡ್ಡ ವಿವಾದ ಶುರುವಾಗಿದೆ. ಕರ್ನಾಟಕ ಮತ್ತು ಬಾಂಬೆ ಹೈಕೋರ್ಟ್ಗಳಲ್ಲಿ ಸಹಯೋಗ್ ಪೋರ್ಟಲ್ ಮತ್ತು ಸಂಬಂಧಿತ ಐಟಿ ನಿಯಮಗಳನ್ನು ಪ್ರಶ್ನಿಸಲಾಗಿದೆ. ಕರ್ನಾಟಕದಲ್ಲಿ ಎಕ್ಸ್ ಕಾರ್ಪ್ ಮತ್ತು ಡಿಜಿಪಬ್ ನ್ಯೂಸ್ ಫೌಂಡೇಶನ್, ಬಾಂಬೆ ಹೈಕೋರ್ಟ್ನಲ್ಲಿ ಕುನಾಲ್ ಕಾಮ್ರಾ ಮತ್ತು ಹರೀಶ್ ಜಗ್ತಿಯಾನಿ ಈ ವ್ಯವಸ್ಥೆಯನ್ನು ಪ್ರಶ್ನಿಸಿದ್ದಾರೆ. ಇದು ಕೇವಲ ಒಬ್ಬ ವ್ಯಕ್ತಿ ಅಥವಾ ಒಂದು ಪೋರ್ಟಲ್ನ ವಿಚಾರವಲ್ಲ. ಇದರ ಹಿಂದೆ ಇರುವ ದೊಡ್ಡ ಪ್ರಶ್ನೆ, ಸರ್ಕಾರವನ್ನು ಟೀಕಿಸುವ ನಾಗರಿಕರ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಮಿತಿಯಲ್ಲಿ. ಸಹಯೋಗ್ ಪೋರ್ಟಲ್ನ ಮೊದಲ ವರ್ಷದ ಅವಧಿಯಲ್ಲಿ 2024 ಅಕ್ಟೋಬರ್ನಿಂದ 2025 ಅಕ್ಟೋಬರ್ವರೆಗೆ 19 ಆನ್ಲೈನ್ ವೇದಿಕೆಗಳಿಗೆ 2300ಕ್ಕೂ ಹೆಚ್ಚು ಬ್ಲಾಕಿಂಗ್ ಆದೇಶಗಳನ್ನು ಕಳಿಸಲಾಗಿದೆ ಅಂತ RTI ಮಾಹಿತಿಯನ್ನು ಆಧರಿಸಿ ವರದಿಯಾಗಿದೆ. ವಾಟ್ಸ್ಆಪ್, ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಸೇರಿದಂತೆ ಹಲವು ವೇದಿಕೆಗಳು ಇದರಲ್ಲಿ ಸೇರಿವೆ. ಸರ್ಕಾರದ ದೃಷ್ಟಿಯಿಂದ ನೋಡಿದರೆ ಕಾನೂನು ಬಾಹಿರ ವಿಷಯ ತಡೆಯೋದು ಅಗತ್ಯ. ಆದರೆ ನಾಗರಿಕರ ಪ್ರಶ್ನೆ, ಈ ನಿರ್ಧಾರವನ್ನು ಪ್ರಶ್ನಿಸುವ ಅವಕಾಶ ಎಷ್ಟು ಅಂತ. ಯಾಕೆಂದ್ರೆ ಇಂದು ಸೋಷಿಯಲ್ ಮೀಡಿಯಾ ಕೇವಲ ಮನರಂಜನೆಯ ವೇದಿಕೆ ಅಷ್ಟೇ ಅಲ್ಲ. ಸಾಮಾನ್ಯ ಜನರು, ಯುವಕರು ಮತ್ತು ಸಣ್ಣ ಯೂಟ್ಯೂಬ್ ಚಾನೆಲ್ಗಳು ಕೂಡ ಸರ್ಕಾರವನ್ನು ಪ್ರಶ್ನಿಸುವ ವೇದಿಕೆ ಆಗಿದೆ. ಹೌದು, ಸುಳ್ಳು ಮಾಹಿತಿ, ಹಿಂಸೆ, ಪ್ರಚೋದನೆ ಮತ್ತು ವಂಚನೆಯನ್ನು ತಡೆಯುವುದು ಸರ್ಕಾರದ ಕರ್ತವ್ಯವೇ. ಆದರೆ ಅದೇ ಅಧಿಕಾರವನ್ನು ಬಳಸಿಕೊಂಡು ಸರ್ಕಾರದ ಟೀಕೆಯನ್ನೇ ಮೌನಗೊಳಿಸುವ ಪರಿಸ್ಥಿತಿ ಬರಬಾರದು. ಹಾಗಾದರೆ ಪರಿಹಾರವೇನು? ಸ್ಪಷ್ಟ ಕಾನೂನು, ಪಾರದರ್ಶಕ ಪ್ರಕ್ರಿಯೆ, ಕಾರಣ ಸಹಿತ ಆದೇಶ, ತನ್ನ ವಾದ ಮಂಡಿಸಲು ಅವಕಾಶ ಮತ್ತು ನ್ಯಾಯಾಂಗದ ಪರಿಶೀಲನೆ. ಕರ್ನಾಟಕ ಹೈಕೋರ್ಟ್ ಸಹಯೋಗ್ ಪೋರ್ಟಲ್ನ ಸಿಂಧುತ್ವವನ್ನು ಎತ್ತಿ ಹಿಡಿದಿದ್ರು ಇದೇ ವಿಚಾರ ಈಗ ಸುಪ್ರೀಂ ಕೋರ್ಟ್ನ ಮುಂದೆ ದೊಡ್ಡ ಸಂವಿಧಾನಾತ್ಮಕ ಪ್ರಶ್ನೆ ಆಗಿದೆ. ಕೊನೆಗೆ ಪ್ರಶ್ನೆ ಒಂದೇ, ಸರ್ಕಾರ ಒಳ್ಳೆಯದೋ ಕೆಟ್ಟದ್ದೋ ಎಂಬುದಲ್ಲ. ಯಾವ ಸರ್ಕಾರ ಬಂದರೂ ನಾಗರಿಕರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ರಕ್ಷಿಸುವಷ್ಟು ಬಲವಾದ ವ್ಯವಸ್ಥೆ ನಮ್ಮಲ್ಲಿದೆಯೇ? ಈ ಪ್ರಶ್ನೆಗೆ ಸುಪ್ರೀಂ ಕೋರ್ಟ್ ನೀಡುವ ಉತ್ತರ ಬಹಳ ಮಹತ್ವದಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ SIT ಟವರ್, ಸಿಲಿಕಾನ್ ಓಎಸ್ಎಸ್, ದುಬೈ, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.